ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಚಿಕ್ಕೋಡಿಯ ಹತ್ತಿರದ ಜೈನರ ಅತಿಶಯ ಕ್ಷೇತ್ರ ಶ್ರೀ ಶಾಂತಿಗಿರಿಯ ಬಗ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ಈ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಲುಕ್ ಆಟ್ ದಿಸ್ ಬ್ಯೂಟಿಫುಲ್ ವ್ಯೂ. ಆ ಪ್ರಕೃತಿಯ ಮಡಿಲಲ್ಲಿ ಒಂದು ಸುಂದರವಾದ ಪುಣ್ಯಕ್ಷೇತ್ರ, ನೆಮ್ಮದಿಯ ತಾಣ. ಅದಕ್ಕೆ ಅನ್ಸುತ್ತೆ ಇದನ್ನ ಶಾಂತಿಗಿರಿ ಅಂತ ಕರೆಯೋದು. ಇದು ಶ್ರೀ ಆಚಾರ್ಯ ರತ್ನ ದೇಶಭೂಷಣ ಮಹಾರಾಜರ ಹುಟ್ಟಿದ ಊರು ಕೂಡ. ಎಂಟರ್ ಆಗ್ತಿದ್ದಂಗೆ ನಿಮಗೆ ಒಂದು ಭವ್ಯವಾದ ದ್ವಾರ ಸಿಗುತ್ತೆ. ಅದೇ ಅಪರಾಜಿತ ದ್ವಾರ. ಅಲ್ಲಿಂದಾನೆ ನಿಮಗೆ 42 ಅಡಿ ಎತ್ತರದ ಮಾನಸ್ತಂಭ ನೋಡಲು ಸಿಗುತ್ತೆ. ಈ ಪುಣ್ಯಕ್ಷೇತ್ರನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಈ ಕ್ಷೇತ್ರದ ಮೂಲ ನಾಯಕರಾದ ಶ್ರೀ ಶಾಂತಿನಾಥ ಹಾಗೂ ಚಂದ್ರಪ್ರಭು ಮತ್ತು ಮಹಾವೀರ ತೀರ್ಥಂಕರರ ಭವ್ಯ ಪ್ರತಿಮೆಗಳು ಕಾಣಸಿಗುತ್ತವೆ. ಇಲ್ಲಿ ವರ್ಷಕ್ಕೊಮ್ಮೆ ಶ್ರೀ ದೇಶಭೂಷಣ ಮಹಾರಾಜರ ಪುಣ್ಯತಿಥಿಯಂದು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವೂ ನಡೆಯುತ್ತದೆ. ನೆಕ್ಸ್ಟ್ ಇದೇ ನೋಡಿ ಶ್ರೀ ಪಾರ್ಶ್ವನಾಥ ಭಗವಾನರ 16 ಅಡಿ ಎತ್ತರದ ಪ್ರತಿಮೆ. ಈಗ ನೀವು ನೋಡ್ತಿರೋದು ಜೈನ ಧರ್ಮದ ಮೊದಲ ತೀರ್ಥಂಕರರಾದ ಶ್ರೀ ಆದಿನಾಥ ಹಾಗೂ ಅವರ ಇಬ್ಬರು ಮಕ್ಕಳಾದ ಶ್ರೀ ಭರತ ಹಾಗೂ ಬಾಹುಬಲಿ ಭಗವಾನರ ಮೂರ್ತಿಗಳು. ಶ್ರೀ ಬಾಹುಬಲಿ ಭಗವಾನರ ಅತಿ ಎತ್ತರವಾದ ಏಕಶಿಲಾ ಮೂರ್ತಿಯು ನಮ್ಮ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿದೆ. ನೆಕ್ಸ್ಟ್ ನೀವು ಇಲ್ಲಿ ಜೈನ ಧರ್ಮದ ಎಲ್ಲ ತೀರ್ಥಂಕರರ ಹಾಗೂ ಪಂಚಪರಮೇಷ್ಠಿ ಮತ್ತು ಜೈನ ಮುನಿಗಳ ಮೂರ್ತಿಗಳನ್ನು ಸಹ ನೋಡಬಹುದು. ನೆಕ್ಸ್ಟ್ ಇದೇ ನೋಡಿ ಸಮವಶರಣ. ಎಲ್ಲರಿಗೂ ಸಮಾನವಾಗಿ ಜ್ಞಾನ ಪಡೆಯಲು ಅವಕಾಶವಿರುವ ಸ್ಥಳವೇ ಸಮವಶರಣ. ಯಾವಾಗ ತೀರ್ಥಂಕರರು ಕೇವಲ ಜ್ಞಾನ ಅಥವಾ ಮೋಕ್ಷ ಹೊಂತಾರೋ ಆವಾಗ ಎಲ್ಲಾ ದೇವತೆಗಳು ಸೇರಿ ನಿರ್ಮಿಸುವ ಒಂದು ದಿವ್ಯ ಸಭಾಮಂಟಪವೇ ಸಮವಶರಣ. ನೆಕ್ಸ್ಟ್ ಅಲ್ಲಿಂದ ಸಿಗೋದೆ ನಂದೀಶ್ವರ ದೇವಸ್ಥಾನ. ಜೈನ ಧರ್ಮದ ಪ್ರಕಾರ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇರುವ ಅತ್ಯಂತ ಪವಿತ್ರವಾದ ದ್ವೀಪವೇ ನಂದೀಶ್ವರ ದ್ವೀಪ. ಇಲ್ಲಿ 13 ಪ್ರತ್ಯೇಕ ಸ್ಥಳಗಳಲ್ಲಿ 4 ಜಿನಾಲಯಗಳಂತೆ ಒಟ್ಟು 52 ಜಿನಾಲಯಗಳಿವೆ. ನೆಕ್ಸ್ಟ್ ಇದೇ ನೋಡಿ ಕಮಲ್ ಬಸ್ತಿ. ಇಲ್ಲಿ ಪ್ರತಿ ತೀರ್ಥಂಕರರು ಕಮಲದ ಮೇಲೆ ವಿರಾಜರಾಗಿದ್ದಾರೆ. ಇಲ್ಲಿ ವಿಶಾಲವಾದ ಸಮುದಾಯ ಭವನವೂ ಇದೆ. ಇದೇ ಸ್ಥಳದಲ್ಲೇ ನಮ್ಮ ಮದುವೆ ಕೂಡ ಆಗಿತ್ತು. ಇದು ಒಂದು ಧಾರ್ಮಿಕ ಸ್ಥಳವಾಗಿರುವುದರ ಜೊತೆಗೆ ಶಿಕ್ಷಣದ ಕೇಂದ್ರವೂ ಆಗಿದೆ. ಇಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಗುರುಕುಲದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಕ್ಕದಲ್ಲೇ ಚೆನ್ನಾಗಿ ಗಾರ್ಡನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಉಯ್ಯಾಲೆ ಮತ್ತೆ ಜಾರ್ಬಂಡಿ ಕೂಡ ಇದೆ. ಇದಂತೂ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನಷ್ಟು ಟ್ರಾವೆಲ್ ವ್ಲಾಗ್ಸ್ಗಳಿಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.